ದೇಣಿಗೆ ಸಂಗ್ರಹ ನೆಪದಲ್ಲಿ ಬರ್ತಾರೆ ಮೊಬೈಲ್ ಕಳ್ಳರು. ಸ್ವಲ್ಪ ಯಾಮಾರಿದ್ರೆ ಕ್ಷಣಾರ್ಧದಲ್ಲಿ ನಿಮ್ಮ ಫೋನ್ಗಳು ಮಂಗಮಾಯ ಆಗ್ತವೆ. ಹೇಗೆ ಅದು ನಿಮಗೆ ಗೊತ್ತೇ ಆಗೋದಿಲ್ಲ. ಬ್ಯಾಂಕ್ ಮತ್ತೆ ಏನು ನಿಮ್ಮ ಆಫೀಸ್ ಪೋಸ್ಟ್ಗಳಿರ್ತವೆ, ಹಾಗೆ ಮೊಬೈಲ್ ಅಂಗಡಿಗಳಿರ್ತವೆ, ಅವನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ದೇಣಿಗೆ ಕೊಡೆ ಸ್ವಾಮಿ ಅಂತ ಸಂಗ್ರಹ ನೆಪದಲ್ಲಿ ಬಂದು ನಿಮ್ಮ ಫೋನನ್ನು ಮಂಗಮಾಯ ಮಾಡ್ತಾರೆ. ಮೊಬೈಲ್ ಅಂಗಡಿಗಳು, ಬ್ಯಾಂಕು ಇವನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾರೆ. ಜನಸಂದಣಿ ವೇಳೆ ಕೌಂಟರ್ಗೆ ಎಂಟ್ರಿ ಕೊಡುವಂತಹ ಖದೀಮ್ರು ಇವರು. ದೇಣಿಗೆ ಕೇಳುವ ಪತ್ರ ಹಿಡಿದು ಗೊತ್ತಾಗದಂತೆ ಮೊಬೈಲ್ ಅನ್ನ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿ ಬರ್ತಾ ಇದ್ದಂತೆ ಬೈಕ್ನಲ್ಲಿ ಕರೆದೊಯ್ಯುವಂತಹ ಸಹಚರ. ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಈ ಐನತಿ ಗ್ಯಾಂಗ್ ಈಗ ಆಕ್ಟಿವ್ ಆಗಿದ್ದಾವೆ. ಬ್ಯಾಂಕ್ನಲ್ಲಿ ಮೊಬೈಲ್ ಅನ್ನ ಕಳ್ಳತನ ಮಾಡುವಂತಹ ದೃಶ್ಯ ಸದ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬ್ಯಾಂಕ್ ಕೌಂಟರ್ಗೆ ಜನರು ಬರುವವರೆಗೆ ಈ ಖದೀಮ್ರು ಸೈಲೆಂಟ್ ಆಗಿರ್ತಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಂದರು, ದೇಣಿಗೆ ಕೊಡಬೇಕು ಅಂತ ಕೇಳಿದ್ರು, ಅಲ್ಲಿಟ್ಟರು. ನೋಡಿ ಯಾವ ರೀತಿಯಾಗಿ ದೇಣಿಗೆ ಕೊಡಿ ಅಂತ ಕೇಳ್ಕೊಂಡೆ ಒಂದಷ್ಟು ಕಳ್ಳತನವನ್ನು ಮಾಡೋದು, ಲೂಟಿ ಮಾಡೋದು. ಇವ್ರಿಗೆ ಪೋಸ್ಟ್ ಆಫೀಸ್ಗಳು, ಯಾಕಂದರೆ ಅಲ್ಲೆಲ್ಲ ಜನ ಜಾಸ್ತಿ ಇರ್ತಾರಲ್ಲ. ಈ ಪೋಸ್ಟ್ ಆಫೀಸು, ಬ್ಯಾಂಕ್ ಅಂತಂದರೆ ಒಂದಷ್ಟು ಜನ ತುಂಬ್ಕೊಂಡಿರ್ತಾರೆ. ಅವ್ರವ್ರದ ಟೆನ್ಷನ್ ಇರುತ್ತೆ ಬ್ಯಾಂಕ್ಗಳೆಲ್ಲ. ಅಯ್ಯೋ, ಇದನ್ನ ನೀವು ಅಕೌಂಟ್ ಮಾಡಿಸ್ಬೇಕು, ಇಲ್ಲ ಅದು ತೆಗೆಸ್ಬೇಕು, ಇಲ್ಲೇನೋ ಡಾಕ್ಯುಮೆಂಟ್ ಕೇಳ್ತಿದ್ದಾರೆ, ಈ ಥರ. ಪೋಸ್ಟ್ ಆಫೀಸ್ನಲ್ಲೂ ಇರುತ್ತೆ, ಅಯ್ಯೋ ಆ ಡಾಕ್ಯುಮೆಂಟ್ ಕೇಳ್ತಿದ್ದಾರೆ, ಈ ಡಾಕ್ಯುಮೆಂಟ್. ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನಮಗೆ ದೇಣಿಗೆಯನ್ನು ಕೊಡಿ ಅಂತ ಹೇಳಿ ಬರೋದು, ಅಲ್ಲಿರುವಂತಹ ಫೋನ್ಗಳು ಅಥವಾ ಏನೋ ಅಲ್ಲಿ ಹೆಂಗೆ ಆಗುತ್ತೋ ಹಾಗೆ ಎಸ್ಕೇಪ್ ಮಾಡೋದು ಗಮನಿಸ್ತಾ ಇದ್ದೀರೋ ದೃಶ್ಯಾವಳಿಗಳಲ್ಲಿ. ದೇಣಿಗೆಯನ್ನು ಕೊಡಿ ಅಂತ ಕೇಳಿ ಬ್ಯಾಂಕ್ಗಳು, ಮೊಬೈಲ್ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿರೋದನ್ನು ದೇಪೋದೆ ಇವ್ರ ಕೆಲಸ. ಜನಸಂದಣಿ ವೇಳೆ ಕೌಂಟರ್ಗೆ ನುಗ್ಗೋದು, ಎಂಟ್ರಿ ಕೊಡೋದು, ಅಲ್ಲಿಂದ ಕದ್ದು ಇನ್ನೊಬ್ಬನ ಜೊತೆ ಗಾಡಿಯಲ್ಲಿ ಪರಾರಿ ಆಗೋದು. ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಆ ರೀತಿ ಮೊಬೈಲನ್ನು ಕಳ್ಳತನ ಮಾಡೋದು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಆಯಿತು, ಕೆಲಸ ಕದ್ದಿದ್ದು. ಈಗ ಅಲ್ಲೊಬ್ಬ ಗಾಡಿಯಲ್ಲಿ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ಅಷ್ಟೇ, ಮುಗೀತು. ಸೊ ಮೈಯೆಲ್ಲ ಕಣ್ಣಾಗಿಸ್ಕೊಂಡ್ರು ಇಂಥವ್ರನ್ನ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಬಿಕಾಸ್ ಏನೋ ಕಷ್ಟ, ದೇಣಿಗೆ ಅಂತ ಬರೋದು ನೋಡಿದ್ರೆ ಈ ರೀತಿ ಕಳ್ಳತನ ಮಾಡೋದು. ಮಂಡ್ಯ, ಮೈಸೂರು ಜಿಲ್ಲೆಯಲ್ಲಿ ಈಗ ಈ ಐನತಿ ಗ್ಯಾಂಗ್ ಈಗ ಫುಲ್ ಆಕ್ಟಿವ್ ಆಗಿರೋದು. ಈಗ ಸದ್ಯ ಬ್ಯಾಂಕ್ನಲ್ಲಿ ಮೊಬೈಲ್ ಕಳ್ಳತನ ಮಾಡಿರುವಂತಹ ಒಂದು ದೃಶ್ಯ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋದ್ರಿಂದ ಈ ಥರ ಬಂಡವಾಳಗಳು ಬಯಲಾಗ್ತಾ ಇದೆ. ಇಲ್ಲ ಅಂದಿದ್ದರೆ ಈ ಥರ ಗ್ಯಾಂಗ್ ಇದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಅಂದರೆ ದೇಣಿಗೆ ಕೊಡಿ ಅಂತ ಕೇಳ್ಕೊಂಡು ಬರ್ತಾ ಇದ್ದವರು ಗೊತ್ತೇ ಆಗ್ತಾ ಇರಲಿಲ್ಲ ಈ ರೀತಿ ಕಳ್ಳತನವನ್ನು ಮಾಡ್ತಾರೆ ಅಂತೇಳಿ. ಗಮನಿಸ್ತಾ ಇದ್ದೀರಿ, ಇದೊಂದೇ ಒಂದು ಏನು ಈ ಬ್ಯಾಂಕ್ನಲ್ಲಿ ಮೊಬೈಲ್ ಕಳ್ಳತನ ಮಾಡಿರುವಂಥದ್ದು. ಈ ದೃಶ್ಯ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋದ್ರಿಂದ ಈ ಖದೀಮ್ರು ಯಾರು, ಏನು, ಎತ್ತ, ಇವರದ್ದೆಲ್ಲೆಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾಂಕ್ ಕೌಂಟರ್ಗಳಿಗೆ ಜನರು ಬರುವವರೆಗೂ ಕೂಡ ಖದೀಮ್ರು ಸೈಲೆಂಟಾಗಿ ನಿಂತ್ಕೊಂಡು ಕಾಯ್ತಿರ್ತಾರೆ. ಜನ ಯಾವಾಗ ಜಾಸ್ತಿ ಆಗ್ತಾರೆ ಅವಾಗ ತಮ್ಮ ಕೈ ಚಳಕವನ್ನು ತೋರಿಸೋದಕ್ಕೆ ಮುಂದಾಗ್ತಾರೆ.